ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರೇ ಯಾಕ್ರಿ ಬಿಡಲ್ಲ ಬಿಡ್ರಿ ಒಳಗಡೆ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಅರ್ಥ ಮಾಡ್ಕೊಳ್ಳಿ, ನನಗೆ ಅರ್ಜೆಂಟ್ ಇದೆ, ಒಳಗಡೆ ಮಾತಾಡ್ಬೇಕು, ಅರ್ಥ ಮಾಡ್ಕೊಳ್ಳಿ. ಸರ್ ಪರ್ಮಿಷನ್ ಇದೆ ಹಂಗೆಲ್ಲ ಬಿಡಕ್ಕಾಗಲ್ಲ ಸರ್. ಪರ್ಮಿಷನ್ ತೊಗೊಳಕ್ಲ ಟೈಮ್ ಇಲ್ಲ ರೀ, ಅರ್ಜೆಂಟ್ ಇದೆ. ಯಾವನು ಇವನು ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದಾನೆ? ವಾಚ್ಮನ್ ಬೇರೆ ಹೊಸಬ, ಯಾರು ಬಂದ್ರು ಹೋದ್ರು ಗೊತ್ತಾಗಲ್ಲ ಅವನಿಗೆ. ಲೇ ಪುಟ ನೀರು ಆಫ್ ಮಾಡೋ. ಹೇಳೋದು ಗಲಾಟೆ. ಯಾರೋ ನೀನು? ಯಾರೇ ನೀವು? ತೆಗೆದು ಕೊಟ್ಟಾದ್ರೆ ಬಂಗ್ಳಿಸ್ಕೊಂಡ್ಬಿಡ್ಬೇಕು ಮಗನೇ. ಈ ಮನೆ ಓನರು ಕಾಣಲ್ವಾ? ಸಾರಿ ಸರ್, ಸಾರಿ ಸರ್. ಯಾರು ನೀನು? ಏನಾಗಬೇಕಾಗಿತ್ತು? ಸರ್ ನಾನು ರಾಜೇಶ್ ಫ್ರೆಂಡು ಸರ್. ಯಾವ ರಾಜೇಶ? ಸುಮನ ಕಾಯ್ದಾರಲ್ಲ ಅವ್ರ ತಮ್ಮ ರಾಜೇಶ. ಹಾ ರಾಜೇಶ, ಏನಾಯ್ತು ಅವನಿಗೆ? ಸರ್ ಅದೇ ಸರ್ 8 ತಿಂಗಳಿಂದ ಹೋರಾಟದಲ್ಲಿ ತೀರ್ಕೊಂಡ್ಬಿಟ್ಟಲ್ಲ ಸರ್. ತೀರ್ಕೊಂಬಿಟ್ಟ? ಹಾಂ ಸರ್, ಅದೇ ಬೆಂಕಿ ಹಚ್ಕೊಂಡು. ಆ ರಾಜೇಶ? ಹಾಂ ಸರ್, ಅದು ಸೂಸೈಡ್ ಅಲ್ಲ ಸರ್, ಮರ್ಡರ್ ಸರ್. ಅದು ಮರ್ಡರ? ಆ ವಿಷಯನ ನೀನು? ಓ ಸರಿ 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 ಸರಿ, ಒಂದು ನಿಮಿಷ ಇರಲಿ ಬಂದೆ. ಹಾಂ ಒಂದು ನಿಮಿಷ ಇರಲಿ. ನಾನು ಕನ್ನಡಕ ನೋಡಿದ್ರಾ? ಹೌದು, ನನಗೆ ನಿನ್ನ ಕನ್ನಡಕ ನೋಡ್ತಾ ಕೂತಿರೋದೇ ಒಂದು ದೊಡ್ಡ ಕೆಲಸ. ಎಷ್ಟೋ ಸಲ ನನ್ನ ಕನ್ನಡಕ ನೀವು ಹಾಕೋತಾ ಇರ್ಲಿಲ್ವಾ? ಹೌದು ಕಡೆ, ನಿನ್ನ ಕನ್ನಡಕ ನಾನು ಹಾಕೊಳ್ತೀನಿ, ನನ್ನ ಕನ್ನಡಕ ನೀನು ಹಾಕೊಳ್ತೀಯ. ನೀನು ಇಟ್ಟಿದ್ದಾಗದಲ್ಲಿ ಎಲ್ಲೋ ಬಿದ್ದಿರುತ್ತೆ, ಹೋಗಿ ಹುಡ್ಕೋಗು. ಅದಕ್ಕೆ ಯಾಕೆ ಇಷ್ಟೊಂದು ರೇಗ್ತೀರಾ? ಹುಡುಕ್ತಿದ್ದೀರಿ? ನಾನು ರೇಗುತ್ತೇನೆ ಪತಿ. ಅಯ್ಯೋ ನನ್ನ ಗ್ರಾಚಾರನೇ, ನನ್ನ ಟೈಮೇ ಯಾಕೋ ಸರಿ ಇಲ್ಲ. ನಾನು ಏನಕ್ಕೆ ಬಂದೆ ಇಲ್ಲಿ? ಮಾವ, ಅದು ಏನಾದ್ರು? ಅಯ್ಯೋ ಓ ಏನ್ರಿ ಆಯ್ತು? ಅಯ್ಯೋ ಏನಾಯ್ತು? ಏನಿಲ್ಲ ಕಣೆ, ಪಾತ್ರೆ ಕೈ ಜಾರಿ ಬಿತ್ತು ಅಷ್ಟೇ. ಹೆಂಗಿದ್ರು ಬರೋದು ಬಂದಿದ್ಯಾ? ಲೋಟ ಕಾಫಿ ಮಾಡಿಕೊಟ್ಟು ಬಿಡೋಗು. ಕಾಫಿ ಮಾಡ್ಕೊಂಡು ಬಾ ಅನ್ನೋದಕ್ಕೆ ಯಾಕ್ರಿ ಅಷ್ಟೊಂದು ರೇಗ್ತೀರಾ? ಪ್ರೀತಿಯಿಂದ ಹೇಳಿ, ಮಾಡ್ಕೊಡ್ತೀನಿ. ಹೌದು, ಅವಾಗ್ಲೇನು ಪ್ರೀತಿಯಿಂದಲೇ ಹೇಳಿದ್ದು. ಅವಾಗ ನಿನ್ನ ತಲೆ ಮೇಲೆ 2 ಕೋಡ್ ಬಂದ್ಬಿಟ್ಟಿತ್ತು. ಅತ್ತೆ, ನಾನು ಅವ್ರಿಗೆ ಕಾಫಿ ಮಾಡ್ಕೊಡ್ತೀನಿ, ನೀವು ಹೊರಡಿ. ಮತ್ತು ಉರ 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 ಅಂತಾಳಗ್ಗೆ. ಇತ್ತೀಚೆಗೆ ನಿಮ್ಮ ಅತ್ತೆಗೆ BP ಜಾಸ್ತಿ ಆಗ್ಬಿಟ್ಟಿದೆ. ಯಾಕೆ ಮಾವ, ಏನಾಯ್ತು? ನಾನು ಏನೋ ಹೇಳಕ್ ಬಂದೆ ಕಣಮ್ಮ. ನೀನು ಅದನ್ನ ತಾಗಿಸಿ ಕೆಳಗಡೆ ಬಿದ್ದಿದ ತಕ್ಷಣ ಆ ಶಬ್ದಕ್ಕೆ ನಾನೆಲ್ಲ ಮರ್ತ್ಕೊಂಡ್ಬಿಟ್ಟೆ. ಏನು ಅಂತ ನೆನಪು ಮಾಡ್ಕೊಳ್ಳಿ ಮಾವ. ಯಾವುದು ತುಂಬ ಮುಖ್ಯವಾದ ವಿಷಯ, ಇಂಪಾರ್ಟೆಂಟ್ ವಿಷಯ. ಯಾರ ವಿಷಯ? ಸಾಧನಕನ ವಿಷಯನಾ? ಅಲ್ಲ ಕಣಮ್ಮ, ಸಾಹೇಬ್ರ ವಿಷಯ. ತೀರ್ಥ ಅಲ್ಲ, ಪಾರ್ಥ ಅಲ್ಲ. ತೀರ್ಥನೇ ಮಾವ. ಅಯ್ಯೋ ತಪ್ಪಾಯ್ತು ತಪ್ಪಾಯ್ತು, ತೀರ್ಥ ಅವರು. ತೀರ್ಥನೋ ಪಾರ್ಥನೋ ಕಣಮ್ಮ, ಒಟ್ಟಿನಲ್ಲಿ ಅರ್ಕಾವತ್ತು ಬಲಭಾಗಕ್ಕೆ ಬರೋದು. ಮುಂದಕ್ಕೆ ಕೇಳು. ಹಾ, ಜಾನ್ವಿ ಸುಭಾಷ್ ವಿಷಯ ಅನ್ಸುತ್ತೆ. ಅಯ್ಯೋ ಆ ದಂಡ ಪಿಂಡ್ಗಳ ವಿಷಯ ಅಲ್ಲ ಕಣಮ್ಮ. ಸ್ವಲ್ಪ ಸುಮ್ಮನೆ ಇರು, ನಾನು ಜ್ಞಾಪಿಸ್ಕೊಳ್ತೀನಿ. ಕೂಲಾಗಿ ಜ್ಞಾಪಿಸ್ಕೊಂಡ್ರೆ ಬರುತ್ತೆ. ನಾನು ಏನು ಮಾಡ್ತಾಯಿದ್ದೆ? ಹೊರಗಡೆ ಇದ್ದೆ. ಹೊರಗಡೆ ಗಿಡಕ್ಕೆ. ಹಾ ಮಾವ, ಗಿಡಗಳಿಗೆ ಗೊಬ್ಬರ ಹಾಕೋ ವಿಷಯನಾ? ಛೇ 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 ಛೇ, ನನ್ನ ತಲೆ ಗೊಬ್ಬರ ಮಾಡಬೇಡ ಕಣಮ್ಮ. ಸ್ವಲ್ಪ ಸುಮ್ಮನೆ ಇರೋದ್ರೆ ಇರಬೇಕು. ರೀ ಏನ್ರಿ ಗೊಬ್ರ ಗೊಬ್ರ ಅಂತಿದ್ದೀರಾ? ಏನಾಯ್ತು? ಅಯ್ಯೋ ಇವಳು ಬೇರೆ ಏನ್ರಿ ಅಂತ ಬಂದ್ಬಿಡ್ಲು. ಹೋಗು ಕಾಫಿ ಮಾಡ್ಕೊಂಬ. ಸುಮನ, ನೀನು ಅವ್ರಿಗೆ ಕಾಫಿ ಮಾಡಿಕೊಟ್ಟಿಲ್ವಾ? ಮಾಡ್ಕೊಡೋಣ ಅಂತಾನೆ ಇದ್ದೆ ಅತ್ತೆ. ಅದು ಅದು ಇದು ಅದು ಇದು ಅದು ನನ್ನ ತಲೆ ಹಾಕಿಬ್ರು ಕೊಡ್ತಾ ಇದ್ರ. ನೀನು ಹೋಗಿ ಟೀ ಮಾಡ್ಕೊಂಬಾರೆ ಹೋಗಿ. ರೀ, ನಿಮಗೆ ಕಾಫಿ ಬೇಕೋ ಟೀ ಬೇಕೋ ಸರಿಯಾಗಿ ಹೇಳಿ. ಅಯ್ಯೋ ಯಾವುದೇ ಒಂದು ಬಿಸಿಯಾಗಿ ವಿಷನಾಗ್ಲಿ ಕಾಯಿಸ್ಬಿಟ್ಟು ತಗೊಬಂದು ನನ್ನ ಗಂಟ್ಲೊಳಗೆ ಸುರಿ ಹೋಗು. ರೀ, ಏನೇನೋ ಮಾತಾಡಬೇಡಿ ನೀವು. ಸುಮನ, ನೀ ಹೋಗಮ್ಮ, ನಾನು ಇವ್ರಿಗೆ ಕಾಫಿ ಮಾಡ್ಕೊಡ್ತೀನಿ. ಪರವಾಗಿಲ್ಲ ಅತ್ತೆ, ನಾನೇ ಮಾಡ್ತೀನಿ. ಬೇಡ ಬೇಡ ಬೇಡ, ನೀ ಹೋಗು. ನೀ ಇದ್ರೆ ಅವರಿಗೆ ಕನ್ಫ್ಯೂಷನ್ ಜಾಸ್ತಿ. ನೀ ಹೋಗು. ನಾನು ಏನೋ ಹೇಳ್ಬೇಕಾಗಿತ್ತು. ಆ ಹುಡುಗಿ ಹೆಸರು ತಮ್ಮನ್ನ ಅಲ್ಲ? ಅಯ್ಯೋ, ತಮ್ಮನ ಅಲ್ಲ ರೀ, ಸುಮನ. ಸುಮನ? ಕರೆಕ್ಟ್, ಸುಮನ. ಯಾಕ್ರಿ ಇಷ್ಟೊಂದು ರೇಗಾಡ್ತೀರಾ? ಯಾರ ಹತ್ರನೂ ಪ್ರೀತಿಯಿಂದ ಮಾತಾಡಕ್ಕೆ ಆಗಲ್ವಾ ನಿಮ್ಗೆ? ಸಾಧನ ಬದಲಾಗಿದ್ದಾಳೆ, ನೀವು ಬದಲಾಗಲ್ವಾ? ಅಯ್ಯೋ ಯೋ 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 ಯೋ, ನಾನು ಬದಲಾಗಿ ಯಾವ ಸಾಮ್ರಾಜ್ಯ ಆಳೋದಿದೆ? ನಿಂದೊಳ್ಳೆ ಕಾತಾಗೋಯ್ತ ತಗೋ. ಇದು ದೊಡ್ಡದಾಗೋಯ್ತು. ತಗೋ, ಆ ಮಾಡು ಹೋಗು. ಏನ್ರಿ ಇದು ಕರ್ಮ? ಕಾಫಿನೂ ಬೇಡ, ಟೀನು ಬೇಡ, ಹೋಗೋ. ಒಳ್ಳೆ ಕನ್ಫ್ಯೂಷನ್ ಮಾಡ್ತಾಳೆ.
ಇಷ್ಟೊತ್ತಾಯ್ತಲ್ಲ ಇನ್ನೂ ಬಂದಿಲ್ಲ. ಸುಮನಕ್ಕ ಬರಕ್ಕೆ ಇಷ್ಟೊತ್ತು ಬೇಕಾ? ಹಲೋ, 5 ನಿಮಿಷ ಇಲ್ಲ, ಗೇಟ್ ಮುಂದೆ ಇದ್ದೀನಿ. ಆಯ್ತು. ಸುಮನಕ್ಕ ಬರಲಿ, ಎಲ್ಲ ಹೇಳ್ಬಿಡ್ತೀನಿ. ಆಗಿದ್ದಾಗಲಿ. ಸರಿ ಆಯ್ತು ಅಣ್ಣ. 2 ನಿಮಿಷ ಅಣ್ಣ, ಹೋಗಿ ಬಂದ್ಬಿಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ತುಂಬ ಅರ್ಜೆಂಟ್ ಐತೆ, ಅರ್ಥ ಮಾಡ್ಕೊಳ್ಳಿ. ಒಳ್ಳೆ 2 ನಿಮಿಷ ಹೋಗಿ ಬಂದ್ಬಿಡ್ತೀನಿ ಅಷ್ಟೇ. ಸರ್ ನಿಮ್ಮನ್ನ ಈಗ ಒಳಗಡೆ ಬಿಟ್ರೆ ನನ್ನ ಕೆಲಸ ಹೋಗುತ್ತೆ, ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಯಾಕ್ರಿ ಅರ್ಥ ಆಗ್ತಿಲ್ಲ? ಅವಾಗಿಂದ ವೆಯ್ಟ್ ಮಾಡ್ತೀನಿ ಅಂತಾನೆ ಬಿಡ್ರಿ. 2 ನಿಮಿಷ. ಸರ್ ನಿಮ್ಮ ಕೆಲಸ ಆಗ್ಬೇಕಾದ್ರೆ ನೀವು ವೆಯ್ಟ್ ಮಾಡಲೇಬೇಕು, ಸುಮ್ಮನಿರಿ. ರೀ 2 ನಿಮಿಷ ಹೋಗಿ ಬರ್ತೀನಿ ಬಿಡಿ. ಯಾಕೆ ಸರ್ ಆಗಲ್ಲ ಸರ್, ದಯವಿಟ್ಟು ಬಿಡಕ್ಕಾಗಲ್ಲ. 2 ನಿಮಿಷ ಬಿಡ್ರಿ. ಸರ್ ಆಗಲ್ಲ ಸರ್. ಯಾಕ್ರಿ ಬಿಡಲ್ಲ? ಕಳ್ರ ನಾನು. ಸರ್ ನೋಡಿ ಸರ್. ರೇ ಯಾರ್ರಿ ನೀವು? ಯಾಕ್ರಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದೀರಾ? ಅದು ಒಳಗಡೆ ಇರೋ ಮೀಟ್ ಮಾಡಬೇಕಿತ್ತು. ಒಳಗಡೆ ತುಂಬಾ ಜನ ಇದ್ದಾರೆ, ನಿಮಗೆ ಯಾರು ಬೇಕು? ಅದೇ ಸರ್, ಇವ್ರಿದಾರಲ್ಲ, ಅದೇ ಯಾರು? ಸುಮನ ಅಂತ ಅವರು. ಸುಮನನ? ಅದಕ್ಕೆ ಹತ್ರ ಏನ್ ಮಾತಾಡ್ಬೇಕು ನೀವು? ಅದು ಏನ್ ವಿಷಯ? ಅದು ಏನಿಲ್ಲ ರೀ ರವಿ, ಯಾವನ್ರಿ ಅವನು? ಸರ್ ಯಾರು ಏನು ಅಂತ ಗೊತ್ತಿಲ್ಲ ಸರ್. ಬಂದು ಸುಮನಕ್ಕನ ಜೊತೆ ಮಾತಾಡಬೇಕು ಅಂದ್ರು. ಅಷ್ಟೊತ್ತಿಗೆ ದೊಡ್ಡ ಸಾಹೇಬ್ರು ಬಂದ್ರು. ಏನು ಎತ್ತ ಅಂತ ವಿಚಾರಿಸಕ್ಕೆ ಸುಮನಕ್ಕನ ಜೊತೆ ಮಾತಾಡಬೇಕು ಅಂತಂದ್ರು. ಸರಿ ಬರ್ತೀನಿರಪ್ಪ ಅಂತ ದೊಡ್ಡ ಸಾಹೇಬ್ರು ಒಳಗಡೆ ಹೋದ್ರು. ಅಷ್ಟರಲ್ಲಿ ನನ್ನ ಜೊತೆ ಜಗಳ ಆಡ್ತಾ ಸರ್. ಅಷ್ಟೊತ್ತಿಗೆ ನೀವು ಬಂದ್ರಿ. ಅದಕ್ಕೆ ಜೊತೆ ಮಾತಾಡ್ಬೇಕು ಅನ್ನ? ಹೌದು ಸರ್. ಸರಿ, ಇನ್ನೊಂದ್ಸತಿ ಬಂದ್ರೆ ಅವನ ಒಳಗೆ ಬಿಡ್ಬೇಡಿ. ಸರಿ ಆಯ್ತಾ? ಸರ್. ರಾಜೇಶ, ಸಾಹೇಬ್ರ ಮನೆಗೆ ನಾನು ಎಲ್ಲಿ ಮುಳ್ಳಾಗ್ಬಿಡ್ತೀನೋ ಅಂತ ಅನ್ಕೊಂಡಿದ್ದೆ. ಈ ಮನೇಲಿ ಯಾವುದೋ ಒಂದು ಮೂಲೆಯಲ್ಲಿರೋಕ್ಕೂ ನಂಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡಿದ್ದೆ. ಮದುವೆ ಆಗಿ ಬಂದ ಹೊಸರಲ್ಲಿ ಈ ಮನೆಯವ್ರನ್ನೆಲ್ಲ ನೋಡಿ ಇವ್ರ ಜೊತೆ ಹೇಗಪ್ಪ ಜೀವನ ನಡೆಸೋದು ಅಂತ ಹೆದರಿದ್ದೆ ರಾಜೇಶ. ನನ್ನಿಂದ ಏನಾದರೂ ತಪ್ಪಾಗ್ಬಿಟ್ರೆ ಏನಪ್ಪ ಗತಿ ಅಂತ ಭಯ ಪಟ್ಟಿದ್ದೆ ರಾಜೇಶ. ಆದರೆ ನೋಡು, ಹಾಗೆಲ್ಲ ಏನೂ ಆಗಲೇ ಇಲ್ಲ. ಇವರೆಲ್ಲರೂ ನಮ್ಮ ಹಾಗೆ ಕಣೋ. ಶ್ರೀಮಂತರು ಅನ್ನೋದು ಬಿಟ್ಟರೆ ಬೇರೆ ಯಾವುದ್ರಲ್ಲೂ ಭೇದ ಇಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಂಬಿಕೆ. ನಂಗಂತೂ ನಿಮ್ಮ ಅಜ್ಜಿ, ತಾತ, ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ ಎಲ್ಲರೂ ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ರಾಜೇಶ. ಸುಮಾ, ಅಕ್ಕ, ತಮ್ಮನ ಜೊತೆ ಮಾತಾಡ್ತಿದ್ಯಾ? ಹಾಗೆ ಇಲ್ಲ ಅಕ್ಕ. ನನಗೆ ಅರ್ಥ ಆಗುತ್ತೆ ಸುಮಾ. ನಿನಗೆ ನಿನ್ನ ತಮ್ಮನ ಮೇಲೆ ತುಂಬಾ ಪ್ರೀತಿ ಕಾಳಜಿ ಇತ್ತು ಅಲ್ವಾ? ಯೋಚನೆ ಮಾಡ್ಬೇಡ. ರಾಜೇಶನ್ ಕೊಲೆಗೆ ಯಾರೇ ಕಾರಣ ಆಗಿದ್ರು ಅವ್ರು ಸಿಕ್ಕು ಬೀಳ್ತಾರೆ. ಅವ್ರಿಗೆ ಸರಿಯಾದ ಶಿಕ್ಷೆ ಆಗೇ ಆಗತ್ತೆ. ಅಯ್ಯೋ, ನಿನ್ನ ಕಣ್ಣಲ್ಲಿ ನೀರು ಬರ್ಸೋದಕ್ಕೋಸ್ಕರ ನಾನು ಹೇಳಿಲ್ಲ ಸುಮಾ. ನಿನ್ನ ಸಮಾಧಾನ. ಗೊತ್ತಾಯ್ತು ಅಕ್ಕ, ಗೊತ್ತಾಯ್ತು. ನೀವಿಷ್ಟು ಪ್ರೀತಿಯಿಂದ ಹೇಳಿದ್ರಲ್ಲ, ಅದಕ್ಕೆ ನಂಗೆ ಖುಷಿ ಆಯಿತು. ಅಕ್ಕ, ಎಲ್ಲೋ ಹೊರಟಿರೋ ಆಗಿದೆ. ಎಲ್ಲಿ ಹೊರಟ್ರಿ? ಅಯ್ಯೋ ನೋಡು, ನಿನ್ನ ತಮ್ಮನ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನು ಬಂದಿರೋ ವಿಚಾರನೇ ಮರೆತುಬಿಟ್ಟೆ. ನಿನಗೆ ಅಂತ ಒಂದು ಬ್ಯೂಟಿಫುಲ್ ಆಗಿರೋ ರೇಷ್ಮೆ ಸೀರೆ ತಂದಿದ್ದೀನಿ, ಉಟ್ಕೋಬೇಕು ನೀನು. ನನ್ಗ? ನಿನಗೇನೆ ಈ ಸೀರೆ, ಈ ಒಡವೆಗಳೆಲ್ಲ ನಿನಗೆ.
ನನ್ಗೆ ಯಾಕಕ್ಕ? ನಂಗಿದೆಲ್ಲ ಏನು ಬೇಡ ಅಕ್ಕ. ಸುಮಾ, ಈ ಒಡವೆಗಳನ್ನ ಯಾವಾಗಲೂ ಒಂದೆರಡು ಸಲ ಯೂಸ್ ಮಾಡಿದ್ದೆ. ಈ ಸೀರೆ ಹೊಸ್ತು, ಉಟ್ಟೇ ಇಲ್ಲ. ತಗೋ. ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಕ್ಕ. ಇಷ್ಟೊಂದು ಬೆಲೆ ಬಾಳೋದೆಲ್ಲ ನನಗೇನು ಬೇಡ ಅಂತ ಹೇಳಿದೆ ಅಷ್ಟೆ. ಬೇಡ ಅಂದರೆ ನಾನು ಕೇಳಬೇಕಲ್ಲ, ನೀನು ಉಟ್ಕೊಳ್ಳೇಬೇಕು. ನೋಡು, ಅರ್ಧ ಗಂಟೆಲಿ ಬರ್ತೀನಿ, ಅಷ್ಟರಲ್ಲಿ ನೀನು ರೆಡಿಯಾಗಿರ್ಬೇಕು. ರಾಜೇಶ, ಎಷ್ಟು ದುಬಾರಿ ಸೀರೆ, ಎಷ್ಟು ಬೆಲೆ ಬಾಳೋ ಒಡವೆಗಳು ನೋಡು. ಹೌದು, ಅಕ್ಕ ಇದನ್ನೆಲ್ಲ ನನ್ಗೆ ಹಾಕೊಳ್ಳೋಕೆ ಯಾಕೆ ಕೊಟ್ರು? ನಿಂಗೇನಾದ್ರೂ ಗೊತ್ತೇನೋ? ಅಬ್ಬಬ್ಬಾ, ಸೀರೆ ಎಷ್ಟು ಚೆನ್ನಾಗಿದೆ. ಇದ್ರ ಬಾರ್ಡ್ರ್ ಅಂತೂ ಕಲರ್ ಕೇಳೋಂಗೆ ಇಲ್ಲ. ಎಷ್ಟೇ ಆದರೂ ಅಕ್ಕನ ಆಯ್ಕೆ ಅಲ್ವಾ? ಅಕ್ಕನ ಆಯ್ಕೆ ಯಾವತ್ತಿದ್ರೂ ಸೂಪರ್. ಸೀರೆ ಏನೋ ಚೆನ್ನಾಗಿದೆ, ಆದರೆ ಇದು ನೋಡು, ಯೋಗ್ಯತೆ ನಿನ್ಗಿದೆಯಾ ಸೋಮನ?